ಮಗುನ ನೋಡಬೇಕು ಅಂತ ತುಂಬ ಅನ್ನಿಸ್ತಾ ಇದೆ. ಏನು ಮಾಡಲಿ? ಇನ್ನೂ ಎದ್ದಿರಲ್ಲ ಅನ್ಸುತ್ತೆ. ನಾನೇ ಹೇಳ್ಸೋದು ಬೇಡ. ಸ್ವಲ್ಪ ಹೊತ್ತಿಗೆ ಅವರೇ ಹೇಳ್ಬೋದು. ಆದರೂ ಕಾಯಕ್ಕಾಗ್ತಿಲ್ವೇ? ಅಮ್ಮ, ಇದೇನು ಆಶ್ಚರ್ಯ, ನೀವು ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಿದ್ದೀರಾ? ನಿಮ್ಮನ್ನೇ ಕಾಯ್ತಾ ಇದ್ದೆ. ನಮ್ಮನ್ನು ಕಾಯ್ತಿದ್ರಾ? ಬಾಗಿಲು ತೊಟ್ಟು ಒಳಗಡೆ ಬರ್ಬೇಕಲ್ವಾ? ಯಾಕಮ್ಮ, ಏನಾದರೂ ಮಾತಾಡೋದಿತ್ತಾ? ಮಾತಾಡೋದಲ್ಲ, ಮುದ್ದು ಮಾಡಬೇಕಿತ್ತು. ಪ್ರಪಂಚನೇ ಅರಿಯದೇ ಇರೋ ಮುಗ್ಧ ಜೀವಕ್ಕೆ ಪ್ರಾಣ ಕಂಟಕ ಎದುರಾಗುತ್ತೆ. ನಿನಗೇನು ಆಗಲ್ಲ ಕಂದ. ಏನಾಗಕ್ಕೂ ನಾನು ಬಿಡಲ್ಲ. ನನ್ನ ಪ್ರಾಣ ಹೋದ್ರೂ ಸರಿ, ನಿನಗೆ ಸ್ವಲ್ಪನೂ ತೊಂದರೆ ಆಗದೆ ಇರೋ ಹಾಗೆ ನಾನು ನೋಡ್ಕೋತೀನಿ. ಅಮ್ಮ, ಏನಾಯ್ತು? ಇಷ್ಟು ಖುಷಿಯಾಗಿದ್ದವರು ಇದ್ದಕ್ಕಿದ್ದ ಹಾಗೆ ಕಣ್ಣಲ್ಲಿ ನೀರು ಯಾಕೆ? ಇಲ್ಲ, ಪೂರ್ಣಿಗೆ ಈ ವಿಷಯ ಹೇಳಬಾರ್ದು. ಮೊದಲೇ ಪೂರ್ಣಿ ತುಂಬಾ ಹೆದರಿದಾಳೆ. ಮತ್ತೆ ಇದೆಲ್ಲ ಹೇಳಿದ್ರೆ ಇನ್ನೂ ಗಾಬರಿ ಆಗ್ತಾಳೆ. ಅದರಲ್ಲೂ ಮಗು ವಿಷಯದಲ್ಲಿ ತುಂಬಾ ಸೂಕ್ಷ್ಮ. ಏನಾಯ್ತಮ್ಮ? ಏನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ, ಮನಸ್ಸಲ್ಲಿ ಇಷ್ಟೊಂದು ನೋವು, ದುಃಖ, ಹತಾಶೆ, ಕೋಪ ಎಲ್ಲ ಇತ್ತು. ಅದೆಲ್ಲ ಮಗು ಮುಖ ನೋಡ್ತಿದ್ದಂಗೆ ಮಾಯ ಆಯ್ತಲ್ಲ, ಅದು ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಹೇಗೆ ಅಂದ್ರೆ, ನನ್ನ ಮಗಳಿಗೆ ಅಷ್ಟು ಪವರ್ ಇದೆ. ನಿಮಗಿರೋ ಎಲ್ಲ ನೋವನ್ನು ದೂರ ಮಾಡುವಂತ ಮಾಯಾಶಕ್ತಿ ಇದೆ. ನಮ್ಮೆಲ್ಲರೂ ಪಾಲ್ಗೆ ಇವಳು ಬರೀ ಮೀರಾ ಅಲ್ಲ, ಮಾಯಾ ಮೀರಾ, ನಮ್ಮನೆ ಮಹಾಲಕ್ಷ್ಮಿ ಮೀರಾ. ಸರಿಯಾಗಿ ಹೇಳ್ದೆ ಪೂರ್ಣಿ. ಈ ನೀರನ್ನ ಒಂದೇ ಒಂದಿನ ನೋಡದೇ ಇದ್ರು ಏನೋ ಕಳ್ಕೊಂಡ ಹಾಗೆ ಅನ್ಸುತ್ತೆ. ಈಗ ಇವಳನ್ನ ನೋಡಿದ್ನಲ್ಲ, ನನಗೆ ಖುಷಿ ಆಯ್ತು. ನಿನ್ನೆಯಿಂದ ನಗುನೇ ಮರ್ತೋಗಿದ್ದೀನಿ ಅನ್ನಿಸ್ತಾ ಇತ್ತು. ಈಗ ಮರ್ತೋಗಿದ್ ನಗು ಎಲ್ಲ ವಾಪಸ್ ಬಂತು. ನೀವು ಹೀಗೆ ಯಾವಾಗಲೂ ನಗ್ನಗ್ತಾ ಇರ್ಬೇಕಮ್ಮ. ಇವಳು ಇನ್ನು ಸ್ವಲ್ಪ ಹೊತ್ತು ನಿಮ್ಮ ಜೊತೆನೇ ಇರಲಿ, ನಿಮ್ಮ ಜೊತೆನೇ ಆಟ ಆಡಲಿ. ನಾನು ಹೋಗಿ ಅಡುಗೆ ಕೆಲಸ ನೋಡ್ಕೊಳ್ತೀನಿ. ಪರವಾಗಿಲ್ಲ ಪೂರ್ಣಿ, ನಾನೇ ಹೋಗಿ ಅಡುಗೆ ಮಾಡ್ತೀನಿ. ನೀನು ನೀರನ್ನು ಕರ್ಕೊಂಡು ಹೋಗು. ಇಲ್ಲಮ್ಮ, ಇವಳನ್ನ ನೋಡಿದ ತಕ್ಷಣ ನೀವು ಎಷ್ಟು ಖುಷಿಯಾಗಿದ್ದೀರಾ. ಸದ್ಯಕ್ಕೆ ಇವಳು ನಿಮ್ಮ ಜೊತೆನೇ ಇರಲಿ, ನಿಮ್ಮ ಜೊತೆನೇ ಆಟ ಆಡಲಿ. ನಾನು ಅಡುಗೆ ಮನೆಗೆ ಹೋಗ್ತೀನಿ.